ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಕನಕವಾಡ ಗ್ರಾಮದಲ್ಲಿ ವಿಶೇಷವಾಗಿ ಕೆಎಸ್ಆರ್ಟಿಸಿಯ ನೌಕರು ನಿವೃತ್ತ ಆದ ನಂತರ ಆರೋಗ್ಯ ಹೇಗೆ ಇರಬೇಕು ಎಂಬುದರ ಬಗ್ಗೆ ಹಿತ ನುಡಿಯನ್ನ ಹೇಳ್ತಾ ಇರುವ ವಯಸ್ಸಾದ ವೃದ್ಧರು. ಇವರ ಹೆಸರು ವೀರನಗೌಡ ಚಂದ್ರನಗೌಡ ಪಾಟೀಲ್. ಕನಕವಾಡ ತಾಲೂಕು ಶಿಗ್ಗಾಂವ್ ಜಿಲ್ಲಾ ಹಾವೇರಿ. ಇವರು ಎಲ್ಲ ತರಹದ ಗಿಡ ಸಸಿಗಳನ್ನ ಉಚಿತವಾಗಿ ಬೆಳೆಸಿ ರೈತರಿಗೆ ಫ್ರೀಯಾಗಿ ಕೊಡ್ತಾರೆ ಮತ್ತು ಯಾವುದೇ ರೈತರಿಗೆ ಬೋರ್ವೆಲ್ ನೀರಿನ ಪಾಯಿಂಟ್ ಪತ್ತೆ ಹಚ್ಚುತ್ತಾರೆ. ಇದಕ್ಕೂ ಕೂಡ ರೂಪಾಯಿಗಳನ್ನ ತೆಗೆದುಕೊಳ್ಳುವುದಿಲ್ಲ. ಯಾಕಂದ್ರೆ ನಾನು ಒಬ್ಬ ರೈತ ಅಭಿಮಾನಿ, ಉಚಿತವಾಗಿ ನೀರಿನ ಭೂಮಿಯ ತಳ ಪಾಯಿಂಟ್ ಅನ್ನ ಕಂಡು ಹಿಡಿತೀನಿ. ಇದಕ್ಕೂ ಕೂಡ ಉಚಿತವಾಗಿ ಬೋರ್ವೆಲ್ ಪಾಯಿಂಟ್ ಅನ್ನ ಕಂಡು ಹಿಡಿಯೋದು ಯಾವುದೇ ರೂಪಾಯಿಗಳನ್ನ ತೆಗೆದುಕೊಳ್ಳುವುದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಇವರು ಒಂದು ದೇವರ ಹೆಸರೇ. ನೀನು ಮೇಲೆ ಬಳ್ಳಾರಿ ಜಿಲ್ಲಾ ಚಳಬುರ್ಗಿ ಹೀರತಾತ ದೇವರಿಂದ ಕೆಲಸ ಕಾರ್ಯವನ್ನ ಮಾಡ್ತೀನಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತು ಕನಕವಾದ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಜನ ಉಚಿತವಾಗಿ ಗಿಡ ಸಸ್ಯಗಳನ್ನ ಒಯ್ಯುತ್ತಾರೆ. ಕೆಲ ಜನರಿಗೆ ತಮ್ಮ ರೈತರಿಗೆ ಉಚಿತವಾಗಿ ಬೋರ್ವೆಲ್ ಪಾಯಿಂಟ್ ಅನ್ನ ನೋಡಬಹುದು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು 4 ವರ್ಷದಿಂದ ಕೆಎಸ್ಆರ್ಟಿಸಿಯಲ್ಲಿ ಸೇವೆ ಸಲ್ಲಿಸಿ ಅಸಿಸ್ಟೆಂಟ್ ಟ್ರಾಫಿಕ್ ಸೂಪರ್ಡೆಂಟ್ ಆಗಿ ರಿಟೈರ್ಡ್ ಆಗಿದ್ದೆ. ನಾನು ರಿಟೈರ್ಡ್ ಆದ ನಂತರ ಗ್ರಾಮೀಣ ಪ್ರದೇಶದಲ್ಲೇ ನಾನು ಆದರ್ಶ ಗ್ರಾಮ ಮಾಡೋಕ್ಕೂ ಇಡೀ ಕರ್ನಾಟಕಕ್ಕೆ ನಾನು ಆದರ್ಶ ಗ್ರಾಮ ಮಾಡೋಕ್ಕಂತ ಗ್ರಾಮೀಣ ಪ್ರದೇಶದಲ್ಲಿ ಬಂದು ವಾಸ ಮಾಡಿದೆ. ಅದರಂತೆ ನನ್ನಂತೆ ನಿವೃತ್ತ ಆದಂಥ ನೌಕರಸ್ಥರಿಗೆ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಎಲ್ಲರೂ ಗ್ರಾಮೀಣ ಪ್ರದೇಶದಲ್ಲೇ ನೀವು ಜೀವನ ಮಾಡಿರಿ. ಗ್ರಾಮೀಣದಲ್ಲಿದ್ದವರು ಇಲ್ಲದವರು ಗ್ರಾಮದಲ್ಲೇ ಜೀವನ ಮಾಡಿರಿ. ಈ ಗ್ರಾಮವನ್ನು ಸುಧಾರಣೆ ಮಾಡಿಕೊಡ್ರಿ. ನಮ್ಮ ಊರು ಸ್ವಂತ ಊರಲ್ಲೇ ಹೋಗಿ ನಾವು ನಮ್ಮೂರನ್ನು ನಾವು ಸುಧಾರಣೆ ಮಾಡಬೇಕು. ಬೇರೆ ಯಾರು ಬಂದು ಮಾಡಲಿಕ್ಕಾಗಲ್ಲ. ಅದಕ್ಕೆ ನಮ್ಮ ಗ್ರಾಮದಲ್ಲಿ ಎಷ್ಟು ನಮ್ಮ ಶಕ್ತಿ ಆಗ್ತೈತಿ, ನಮಗೇನು ನಿಗ್ತೈತಿ, ಹೈನುಗಾರಿಕೆ ಆಗಲಿ, ತೋಟಗಾರಿಕೆ ಆಗಲಿ, ಇಂಡಸ್ಟ್ರಿಯಲ್ ಏನು ಮಾಡೋದು ನಮ್ಮ ಗ್ರಾಮದಲ್ಲೇ ಸುಧಾರಣೆ ಮಾಡಬೇಕು. ನಾವೆಲ್ಲರೂ ಸಿಟಿ ಅಂತ ಹೋಗಿಬಿಟ್ರೆ ಅಲ್ಲಿ ಸಿಟಿಗಳು ಸುಧಾರಣೆ ಆಗುತ್ತೆ, ಗ್ರಾಮ ಸುಧಾರಣೆ ಆಗೋದಿಲ್ಲ. ಅದಕ್ಕೆ ನಮ್ಮ ದೇಶ ಗ್ರಾಮೀಣ ದೇಶ ನಮ್ಮದು. ಅದಕ್ಕಾಗಿ ಎಲ್ಲರೂ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಿವೃತ್ತ ನೌಕರಿಗೆ ಎಲ್ಲರಿಗೂ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಎಲ್ಲರೂ ಗ್ರಾಮೀಣ ಪ್ರದೇಶದಲ್ಲಿ ಮನೆ ನೀವು ತೊಗೊಂಡ್ಬಿಟ್ಟು ಸಿಟಿ ಬಿಟ್ಟು ನೀವು ಗ್ರಾಮೀಣ ಪ್ರದೇಶ ಅಂದರೆ ನಿಮ್ಮ ಮಕ್ಕಳು ಇರ್ತಾರೆ, ನಿಮ್ಮ ಆರೋಗ್ಯವೂ ಚೆನ್ನಾಗಿರ್ತೈತಿ, ನಿಮ್ಮ ಕುಟುಂಬದ ಜೀವನವೂ ಸುಖವಾಗಿರ್ತೈತಿ, ನೆಮ್ಮದಿ ಜೀವನ ಇರ್ತೈತಿ. ಅದಕ್ಕೆ ನಾನು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಮತ್ತೊಂದು ಸಲ ಹೇಳೋದಂದರೆ, ಎಲ್ಲರೂ ಗ್ರಾಮೀಣ ಪ್ರದೇಶದಲ್ಲೇ ನೀವು ಮನೆ ಮಾಡ್ಕೊಂಡು ಇಲ್ಲಿದ್ದರೆ ಭಾಳ ಚೆನ್ನಾಗಿತ್ತು. ಇಂಥ ಪ್ರಕೃತಿ ಒಳಗೆ ನಾವು ಜೀವನ ಮಾಡಿದರೆ ನಮ್ಗೆ ಯಾವುದೂ ಆರೋಗ್ಯಿಲ್ಲ. ನನಗೆ 71 ವರ್ಷ ನಡೆದರೂ ಯಾವುದೇ ಒಂದು ಆಸ್ಪತ್ರೆಯಲ್ಲಿ ನಾನು ಒಂದು ಔಷಧ ಒಂದು ಗುಳಿಗೆ ತೊಗೊಂಡಿಲ್ಲ. ನಾನು ಆರೋಗ್ಯವಾಗೇ ಇದ್ದಿದ್ದೀನಿ. ಅದಕ್ಕೆ ನೀವು ಸಹ ಆರೋಗ್ಯ ಆಗಿರ್ರಿ, ನಿಮ್ಮ ಮಕ್ಕಳು ಆರೋಗ್ಯ ಇರಲಿ, ನಿಮ್ಮ ಫ್ಯಾಮಿಲಿ ಆರೋಗ್ಯ. ಮತ್ತು 4 ಜನ ಇದನ್ನೆಲ್ಲ ನೋಡಿ ಸೌಂದರ್ಯಪಟ್ಟು 4 ಜನ ಬರ್ತಾರೆ, ನೋಡ್ತಾರೆ. ಎಲ್ಲ ಅಧಿಕಾರಿಗಳು ಬರ್ತಾರೆ. ನಮ್ಮಂತಕ್ಕೆ ಏನಾದರೂ ಚೆನ್ನಾಗಿದ್ದರೆ ಬೇರೆಯವರು ಬರ್ತಾರೆ. ನಮ್ಮಂತಕ್ಕೆ ಅಂಥ ಕಸ ಕಡ್ಡಿ ಇತ್ತಂದ್ರೆ ಯಾರೂ ಬರೋದಿಲ್ಲ. ಅದಕ್ಕೆ ಸೌಂದರ್ಯ ನೋಡಲಿಕ್ಕೆ ಅನೇಕ ಜನ ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ, ಅಧಿಕಾರಿಗಳು ಬರ್ತಾರೆ. ನಮ್ಮೂರಿಗೆ ಬಂದರೆ ಯಾರೇ ಬರಲಿ, ರಿಲೇಷನ್ ನಮ್ಮ ಒಂದು ಶವ ಸಂಸ್ಕಾರ ಆಗಲಿ, ಮತ್ತೊಂದು ಮದುವೆ ಮುಂಜೆ ಆಗಲಿ, ನಮ್ಮನೆಗೆ ಎಲ್ಲರೂ ಬಂದೇ ಹೋಗ್ತಾರೆ. ಯಾಕಂದರೆ ಇದರ ಪ್ರಕೃತಿ ಐತಿ ಅಂತ ಬಂದು ಹೋಗ್ತಾರೆ ಹೊರತಾಗಿ ಈ ಪ್ರಕೃತಿ ಇರಲಿಲ್ಲ ಅಂದರೆ ಬರ್ತಿದ್ದಿಲ್ಲ ಅವರು. ಹೀಗಾಗಿ ನನಗೆ ಯಾರೇ ಅಧಿಕಾರಿಗಳು ಬರಲಿ, ರಿಲೇಷನ್ ಬರಲಿ, ಇಲ್ಲಿ ನೋಡಿಕೊಂಡು ಸಂತೋಷವಾಗಿ ಮಾಡ್ತಾರೆ. ಮತ್ತು ನಾನು ನರ್ಸರಿ ಮಾಡಿ ಇಲ್ಲೆಲ್ಲ ಒಳ್ಳೊಳ್ಳೆ ಸಸಿ, ತೆಂಗಿನ ಸಸಿ, ಅಡಿಕೆ ಸಸಿ, ಬಾಳೆ ಸಸಿ, ನನ್ನಲ್ಲಿ ಎಂಥ ರಾಮ ಸೀತಾಫಲ, ಸೀತಾಫಲ, ಪ್ಯಾರ್ಲ, ಇಂಥ ಲಕ್ಷ್ಮಣ ಫಲ, ಇಂಥವೆಲ್ಲ ಸಸಿಗಳು ನಾನು ಎಲ್ಲ ಫ್ರೀನೇ ಕೊಟ್ಟಿದ್ದೀನಿ. ಯಾವುದೇ ದುಡ್ಡು ನಾನು ತೊಗೊಂಡಿಲ್ಲ. ಅಡಿಕೆ ಸಸಿಗೆ ಮಾತ್ರ ಸೇಲ್ ಮಾಡಿದ್ದೀನಿ, ತೆಂಗಿನ ಸಸಿ ಸೇಲ್ ಮಾಡಿದ್ದೀನಿ. ಆದರೆ ಇವೆಲ್ಲ ಉಳಿದಿದ್ದೆಲ್ಲ ಫಲಗಳು ನನ್ನ ಕಡೆ ಸುಮಾರು 60ರಿಂದ 70 ನನ್ನಲ್ಲೇ ಸಸಿಗಳು ಇದ್ದವು. ಥರ ಬೇರೆ 60ರಿಂದ 70 ನನ್ನಲ್ಲಿ ಒಂದು ಎಲ್ಲ ಕಡೆಗೆ ಹೋದಾಗ ನಾನು ಬೇರೆ ಬೀಜಗಳನ್ನು ತರ್ತಿದ್ದೆ. ನಾನು ತಂದಿಟ್ಟೆಲ್ಲ ಸ್ಟಾಕ್ ಮಾಡ್ತಿದ್ದೆ. ಯಾರು ಬೇಕಾದ್ರೂ ಕೊಡ್ತಿದ್ದೆ. ನಾನು ಎಲ್ಲಿ ಹೋದರೆ ಒಂದು ಸಸಿ ಸಿಗಲಿ, ಬೇರೆ ಜಾತಿ ತಂದು ನನ್ನಲ್ಲಿ ಹಚ್ತೇನೆ. ಅದು ಹತ್ತತೋ ಬಿಡ್ತೈತೋ ಬೆಳಿತೈತೋ ಬೇರೆ ಪ್ರಶ್ನೆ ಮುಂದೆ. ಅದಕ್ಕೆ ನಾವೆಲ್ಲರೂ ಎಲ್ಲಿ ಸಿಗ್ತೈತಿ, ನಮ್ಮಲ್ಲಿ ಏನಿಲ್ಲ ಅದನ್ನು ಬೇರೆ ಕಡೆ ತಂದು ನಾವು ಬೆಳೆಸಬೇಕು. ಅದನ್ನು ಬೇರೆಯವರಿಗೆ ನಾವು ಫ್ರೀಯಾಗಿ ಕೊಡಬೇಕು. ಇದು ಕೊಟ್ಟಾಗ ಮಾತ್ರ ಪ್ರಕೃತಿನೂ ಉಳಿತೈತಿ, ನಾವು ಉಳಿತೀವಿ. ನೀವು ಮಾಡೋದ್ರಿಂದ ಸಮಾಜದಲ್ಲಿ ಒಳ್ಳೆಯದಾಗ್ತೈತಿ, ದೇಶಕ್ಕೆ ಒಳ್ಳೆಯದಾಗ್ತೈತಿ, ಗ್ರಾಮೀಣ ಉದ್ಧಾರ ಆಗ್ತೈತಿ, ನಮ್ಮ ಹೆಸರೂ ಚೆನ್ನಾಗಿರ್ತೈತಿ ಅಂತ ತಿಳ್ಕೊಂಡು ನನ್ನ ಅನಿಸಿಕೆಯನ್ನು ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೆ. ನಾನು ಸುಮಾರು ಎಲ್ಲ ಕಡೆಗೆ ಒಂದು 1000 ಪಾಯಿಂಟ್ 4 ಪಾಯಿಂಟ್ ನೋಡಿದ್ದೀನಿ. ಮನೆಗಳಿಗೆ, ದೇವಸ್ಥಾನಕ್ಕೆ ನೋಡಿದ್ದೀನಿ, ಹೊಲಗಳಿಗೆ ನೋಡಿದ್ದೀನಿ, ಎಲ್ಲ ಕಡೆಗೂ ನೋಡಿದ್ದೀನಿ. ಆಫೀಸ್ನಲ್ಲೇ ನೋಡಿದ್ದೀನಿ, ಪೊಲೀಸ್ ಸ್ಟೇಷನ್ನು, KEB ಇಂಥಲ್ಲೆಲ್ಲ ನಾನು ಪಾಯಿಂಟ್ ನೋಡಿದ್ದೀನಿ. ಯಾವುದೇ ಥರ ನಾನು ದುಡ್ಡು ವಗೇರೆ ತೊಗೊಳೋದಿಲ್ಲ, ಫ್ರೀಯಾಗಿ ನೋಡ್ತಾ ಇದ್ದೀನಿ. ಅವರ ಭಕ್ತಿಯಿಂದ ಹಿರಿತಾತ ಚಳಗುರಿ ತಾತಾಗೆ ನಮ್ಮ ಮನೆಗೆ ನೀರು ತಂದು ಪೂಜೆ ಮಾಡಿಸಿ ಕಳಿಸಿದ್ರೆ ಅದನ್ನು ನಾವು ದೇವಸ್ಥಾನಕ್ಕೆ ಕಳಿಸ್ಕೊಡ್ತೀವಿ. ಇದರಿಂದ ಯಾವುದೇ ನಾವು ಸಂಭಾವನೆ ತೊಗೊಳ್ಬೋದು. ಇಲ್ಲಿ ನೋಡಿ, ಕನಕವಾಡ ಗ್ರಾಮದಲ್ಲಿ ತಾವು ಜಾಬ್ ಅಂದರೆ KSRTC ನೌಕರರಾಗಿ ರಿಟೈರ್ಡ್ ಆದ ನಂತರ ಈ ಪ್ರಗತಿಪರ ರೈತರ ಬಗ್ಗೆ ತಾವು ವ್ಯವಸಾಯ ಮಾಡೋದ್ರ ಮೂಲಕ ಹೇಳ್ಕೊಂಡಿದ್ದಾರೆ. ಈ ರವಿರಾಜ್ ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.